ಒಳ್ಳೆಯದಾಗ. ಎಸ್, ಈಗ ನೀವೆಲ್ಲರೂ ಕಾಯ್ತಾ ಇರುವಂತಹ ರಾಶಿಗಳ ಬಗ್ಗೆ ತಿಳ್ಕೊಳ್ಳೋ ಸಮಯ. ಇಡೀ ವಾರದ ಫಲವನ್ನು ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಮೊದಲ 3 ರಾಶಿಗಳ ಬಗ್ಗೆ ಶಾಸ್ತ್ರಿಗಳು ಗಮನಿಸ್ತಾ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿರುತ್ತದೆ ಅಂತಂದರೆ, ಚಂದ್ರನ ಸಂಚಾರ ಚೆನ್ನಾಗಿದೆ, ಹೀಗಾಗಿ ಆತಂಕ ಬೇಡ. ಕೃಷಿ ದ್ರವ ಕ್ಷೇತ್ರಗಳ ಅನುಕೂಲ, ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇತ್ಯಾದಿಯನ್ನು ಕಾಣ್ತೀರಾ, ಸಂಶಯ ಇಲ್ಲ. ಕ್ಷೀರ, ಹಾಲು, ಹೈನು ಕ್ಷೇತ್ರದವರಿಗೆ ಅಂತೂ ತುಂಬ ಚೆನ್ನಾಗಿದೆ. ಹೋಟೆಲ್ ಇಂಡಸ್ಟ್ರಿಯವರಿಗೆ ಚೆನ್ನಾಗಿದೆ. ಮತ್ತು ಹಾಲು, ಹೈನು, ಬೆಣ್ಣೆ, ಮೊಸರು, ತುಪ್ಪ ಈ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವರಿಗೆ, ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಚೆನ್ನಾಗಿದೆ. ವೃತ್ತಿಯಲ್ಲೂ ಕೂಡ ಅನುಕೂಲದ ವಾತಾವರಣ ಕಾಣ್ತೀರಾ, ಸಂಶಯ ಇಲ್ಲ. ಮುಖ್ಯವಾಗಿ ಸ್ತ್ರೀಯರಿಗೆ ಒಂದು ಬಲ, ಮನೋಧೈರ್ಯ, ಬಂಧು ಪ್ರೀತಿಗಳ ವಿಶ್ವಾಸ ಮತ್ತು ಸ್ನೇಹಿತರಿಂದ ಬರ್ತಕ್ಕಂಥ ವಿಶ್ವಾಸ ಇದೆಲ್ಲವನ್ನು ಕಾಣಲಿಕ್ಕೆ ಅವಕಾಶಗಳು ತುಂಬ ಚೆನ್ನಾಗಿದೆ. ಹೀಗಾಗಿ ಚೆನ್ನಾಗಿದೆ. ವಾರದ ಆದಿಯಲ್ಲಿ ರಥಸಪ್ತಮಿ ನಿಮ್ಮ ಪಾಲಿಗೆ ಒಂದು ಹೊಸ ದಾರಿಯನ್ನು ಸೂಚಿಸುತ್ತೆ. ಈ ವಾರದ ಹಾದಿಯನ್ನು ತುಂಬ ನಿಚ್ಚಳವಾದ ಬೆಳಕನ್ನು ಉಂಟು ಮಾಡುತ್ತೆ, ಸಂಶಯ ಬೇಡ. ಕೆಲಸದಲ್ಲೂ ತುಂಬ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯಕ್ಕೆ ಹೋಗೋಣ. ಮೇಷರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಚಂದ್ರಗುರು ಧೃತಿ ಸ್ಥಾನದಲ್ಲಿ ಬಂದರೆ ತುಂಬ ಧೈರ್ಯ ಬರುತ್ತದೆ ಮತ್ತು ಸವಾಲನ್ನು ಸ್ವೀಕರಿಸುವಂತಹ ಶಕ್ತಿ, ಅದಕ್ಕೆ ಬೇಕಾಗಿರತಕ್ಕಂಥ ಮಾರ್ಗದರ್ಶನವೂ ಸಿಗುತ್ತೆ. ಸ್ತ್ರೀಯರಿಗಂತೂ ಪರಾಕ್ರಮ ಅಂದರೆ ನೀವು ಕಠಿಣವಾದದ್ದನ್ನು ಸಾಧಿಸ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸುತ್ತೆ. ತುಂಬ ಚೆನ್ನಾಗಿದೆ. ಸಹೋದರಲ್ಲಿ ಸಾಮರಸ್ಯ ಇತ್ಯಾದಿಗಳನ್ನು ಕಾಣ್ತೀರ. ಸೇವಕರು, ಸಹಾಯಕರು ಇವರಿಂದಲೂ ಅನುಕೂಲ ಆಗ್ತಕ್ಕಂಥದ್ದಿದೆ. ವೃತ್ತಿಯಲ್ಲಿ ಸ್ವಲ್ಪ ಜಿದ್ದಿನ ಕಾರ್ಯಗಳು ಅಂದರೆ ಹೇಳಿದ್ನಲ್ಲ, ಸವಾಲನ್ನು ಸ್ವೀಕರಿಸಿ ಗೆಲ್ತಕ್ಕಂಥ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಚೆನ್ನಾಗಿದೆ. ಅಲ್ಲಿ ಕುಜ ಚೆನ್ನಾಗಿದ್ದಾನೆ, ಹೀಗಾಗಿ ಅವನ ಪರಾಕ್ರಮವನ್ನು ಕೆಲಸ ಕಾರ್ಯಗಳಲ್ಲಿ ತೋರಿಸೋದಷ್ಟೇ ಅಲ್ಲ, ಜಯಿಸ್ತಾನೆ ಕೂಡ. ಜಯಿ ಅಂತ ಹೇಳಿದೆ. ಹೀಗಾಗಿ ಗೆಲ್ಲುವ ಒಂದು ಶಕ್ತಿಯನ್ನು ಕುಜ ಕೊಡ್ತಾನೆ. ಚೆನ್ನಾಗಿದೆ. ಈ ವಾರ ನಿಮ್ಮ ಪಾಲಿಗೆ ತುಂಬ ಚೆನ್ನಾಗಿದೆ. ಆತಂಕ ಪಡುವ ಅವಶ್ಯಕತೆ ಖಂಡಿತ ಇಲ್ಲ. ಪ್ರಾರ್ಥನೆಗೆ ಏನಪ್ಪ ಮಾಡೋದು, ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಸ್ವಲ್ಪ ತೊಗರಿ ದಾನ ಮಾಡಿ, ಮತ್ತಷ್ಟು ಪುಣ್ಯ ಫಲ ನಿಮ್ಮದಾಗುತ್ತೆ, ಇನ್ನೂ ಸುಖವಾಗಿರ್ತೀರ. ಇನ್ನು ವೃಷಭ ರಾಶಿಗೆ ಹೋಗೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಅಲದಾಟ, ವ್ಯಯ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಉಗ್ರದ ವಾತಾವರಣ, ಒಂದು ರೀತಿಯಲ್ಲಿ ಕಷ್ಟದ ವಾತಾವರಣ ಇರುತ್ತೆ. ಹುಷಾರು, ಧೈರ್ಯ, ಸಾತ್ವಿಕ ಮಾರ್ಗ ಇದೆಲ್ಲ ತುಂಬ ಚೆನ್ನಾಗಿದೆ. ಕುಟುಂಬ ಸಹಕಾರ ತುಂಬ ಚೆನ್ನಾಗಿರುತ್ತೆ. ಹಣಕಾಸಿನ ಅನುಕೂಲಗಳು ಚೆನ್ನಾಗಿರುತ್ತೆ. ವಾರದ ಆದಿಯಲ್ಲಿ ಸಣ್ಣ ಪುಟ್ಟ ತೊಡಕು ಬಿಟ್ಟರೆ ಆತಂಕ ಬೇಡ. ಸ್ವಲ್ಪ ಹೆಚ್ಚಿನ ಸ್ತ್ರೀಯರಿಗೆ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ. ಹೆಚ್ಚಿನದಾಗಿ ಇನ್ವೆಸ್ಟ್ ಮಾಡೋದು ಅಥವಾ ಇನ್ನೇನು ಇಷ್ಟಪಟ್ಟ ವಸ್ತುವನ್ನು ಖರೀದಿ ಮಾಡತಕ್ಕಂಥದ್ದು, ಅಥವಾ ಸಹೋದರ ಸೇವಕರು ಇಂಥವರಿಂದಾಗಿ ಅಥವಾ ಅಂಥವರಿಗೋಸ್ಕರ ಖರ್ಚು ಮಾಡೋಣ ಅಂತಕ್ಕಂಥ ಬುದ್ಧಿ ಬರೋದು, ಈ ರೀತಿಯಲ್ಲಿ ಸ್ವಲ್ಪ ವ್ಯಯವನ್ನು ಸೂಚಿಸ್ತಾ ಇದೆ. ಹೀಗಾಗಿ ಅದರ ಕಡೆಗೆ ಸ್ವಲ್ಪ ಗಮನ ಕೊಡಿ. ಧೈರ್ಯ, ಸಾತ್ವಿಕ ಮಾರ್ಗ, ಹಿರಿಯರಿಂದ ಸಹಕಾರ ಇದೆಲ್ಲ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಕುಟುಂಬದಲ್ಲಿ ಹಿರಿಯರು ಅನ್ನಿಸ್ಕೊಂಡಂಥವರ ಮಾರ್ಗದರ್ಶನ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಹಣಕಾಸಿನ ವ್ಯವಹಾರಗಳು ಅಥವಾ ಬ್ಯಾಂಕುಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವರಿಗೆ ವಿವೇಚನೆ ಹೊಳೆಯುತ್ತೆ. ಆ ಕ್ಷಣಕ್ಕೆ ಏನಪ್ಪ ಆಲೋಚಿಸಿ ತೊಡಕನ್ನು ಮಾಡಿಕೊಳ್ಳದೇ ಇರೋದು, ಆ ರೀತಿಯ ಒಂದು ಆಲೋಚನೆ ಬಂದುಬಿಡುತ್ತೆ ಈ ವಾರದ ಆದಿಯಲ್ಲಿ. ಹೀಗಾಗಿ ಆತಂಕ ಬೇಡ, ಚೆನ್ನಾಗಿದೆ ನಿಮಗೂ ಕೂಡ. ವಾರದ ಅಂತ್ಯಕ್ಕೆ ಹೋಗೋಣ. ವಾರಾಂತ್ಯದಲ್ಲಿ ತುಂಬ ಚೆನ್ನಾಗಿದೆ. ಬುದ್ಧಿವಂತರಾಗ್ತೀರಾ, ಅಂದರೆ ಮಾತು ತುಂಬ ಚೆನ್ನಾಗಿರುತ್ತೆ. ಸಮಯೋಚಿತವಾಗಿ ವರ್ತನೆ ಮಾಡ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗಂತೂ ತುಂಬ ಚೆನ್ನಾಗಿದೆ. ಎಕ್ಸಾಮ್ಸ್ ಹತ್ತಿರ ಬರ್ತಾ ಇದೆ, ಹೇಗೆ ಓದಬೇಕು, ಓದಿದ್ದು ಅರ್ಥ ಮಾಡ್ಕೊಳ್ಳೋದು ಹೇಗೆ, ಇದೆಲ್ಲ ಈ ರೀತಿಯ ಹೊಳಹು ಮತ್ತು ಗುರುಗಳ ಮಾರ್ಗದರ್ಶನ ಇದೆಲ್ಲ ತುಂಬ ಚೆನ್ನಾಗಿದೆ. ಕುಟುಂಬದಲ್ಲಿ ಸಹಕಾರ ಚೆನ್ನಾಗಿರ್ತದೆ. ಮಾತಿನ ಕೌಶಲ್ಯ, ಹಣ ಲಾಭ, ಸುಗ್ರಾಸ ಭೋಜನ, ಚಂದ್ರಗುರು ಸೇರಿದರೆ ರಸಗವಳ ಅಂತ ಯಾವುದು ಇಷ್ಟವೋ ಮಿಷ್ಟ ಭೋಜನ ಅಂತೀವಲ್ಲ, ಅದು ತಿಂತಕ್ಕಂತಹ ಸಾಧ್ಯತೆ. ಅಂಥ ವಾತಾವರಣಗಳು, ಯಾವುದೋ ಶುಭ ಸಮಾರಂಭಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಈ ರೀತಿಯ ಒಂದು ಶುಭ ಬಲವನ್ನು ವೃಷಭ ರಾಶಿಯವರು ವಾರದ ಅಂತ್ಯದಲ್ಲಿ ಕಾಣ್ತಾರೆ. ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲವನ್ನು ಕಾಣ್ತೀರಾ. ನೀವು ಕೂಡ ವೃತ್ತಿಯಲ್ಲೂ ಅನುಕೂಲಕರವಾಗಿದೆ. ಆತಂಕ ಬೇಡ. ಪ್ರಾರ್ಥನೆಗೆ ನಾಗದೇವರ ಪ್ರಾರ್ಥನೆ ಮಾಡಿ. ವೃತ್ತಿಯಲ್ಲಿ ಸ್ವಲ್ಪ ಒಂದು ರೀತಿಯ ತೊಡಕುಗಳನ್ನು ಸೂಚಿಸ್ತಾರೆ. ಹೀಗಾಗಿ ನಾಗ ಪ್ರಾರ್ಥನೆ, ನಾಗನಿಗೆ ಒಂದು ಎಳ್ನೀರಿನ ಅಭಿಷೇಕ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಮಿಥುನಕ್ಕೆ ಹೋಗೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಲಾಭದಾಯಕವಾದ ವೃತ್ತಿಯಲ್ಲಿ ಅನುಕೂಲ, ಕಾರ್ಯವಿಳಂಬ ಸೂಚಿಸ್ತಾ ಇದೆ. ಆದರೆ ಸ್ತ್ರೀಯರಿಗೆ ಲಾಭ, ಕುಟುಂಬ ಸೌಖ್ಯ ತುಂಬ ಚೆನ್ನಾಗಿದೆ. ಕುಟುಂಬದವರಿಂದ ಹೆಚ್ಚಿನ ಲಾಭ, ಒಳ್ಳೆಯ ರೀತಿಯ ಮಾರ್ಗದರ್ಶನ ಕೇಳ್ತಕ್ಕಂಥದ್ದು. ಸ್ತ್ರೀಯರಿಗೆ ದೊಡ್ಡವರಿಂದ ಒಳ್ಳೆಯ ಮಾರ್ಗದರ್ಶನ, ನಿಮಗೆ ಇಂಥದ್ದು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಸಲಹೆ ಕೊಡ್ತಾರೆ. ಆ ರೀತಿಯಲ್ಲಿ ಒಂದು ಅನುಕೂಲಗಳು ಇದೆಲ್ಲ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಹಾಲು ಹೈನು ವ್ಯಾಪಾರಿಗಳಿಗೆ ಲಾಭ ಸೂಚಿಸ್ತಾ ಇದೆ. ಹೈನುಗಾರರಿಗೆ ತುಂಬ ಚೆನ್ನಾಗಿದೆ. ವಸ್ತ್ರ, ಹೂವು, ಹಣ್ಣು ಇಂಥ ವ್ಯಾಪಾರಿಗಳಿಗೆ ಲಾಭ, ಕಟ್ಟಿಟ್ಟ ಬುತ್ತಿ ತುಂಬ ಚೆನ್ನಾಗಿದೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಡೈರಿ ಪ್ರಾಡಕ್ಟ್ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ. ಹೀಗಾಗಿ ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ತುಂಬ ಚೆನ್ನಾಗಿದೆ. ಯಾಕೆಂದರೆ ಚಂದ್ರಗುರು ಅದು ಮೇಧಾವಿ, ಗುಣಸಂಪನ್ನೋ, ರಾಜಪ್ರಿಯಕರೋ ಭವೇತ್ ಅಂತ ಗಜಕೇಸರಿ ಯೋಗ. ಹೀಗಾಗಿ ಮೇಧಾವಿಗಳು ಆಗ್ತೀರಾ. 4 ಜನಕ್ಕೆ ನೀವೇ ಮಾರ್ಗದರ್ಶನ ಮಾಡೋ ಹಾಗೆ
ಆ ಒಂದು ಬುದ್ಧಿ ಹೊಳೆಯುತ್ತೆ, ಆ ರೀತಿಯಲ್ಲಿದೆ. ಸಂಗಾತಿಯಲ್ಲಿ ಆತ್ಮೀಯತೆ, ತಂದೆ ಮಕ್ಕಳ ಸ್ವಲ್ಪ ಮನಸ್ತಾಪ ಬರುತ್ತೆ, ಅದು ಕಾರಣ ನವಮ ಸ್ಥಾನದ ತೊಡಕುಗಳು. ಅದೇ ಚೆನ್ನಾಗಿದೆ. ಬುದ್ಧಿವಂತಿಕೆ ಇದ್ದರೆ ತೊಡಕುಗಳನ್ನು ಬಿಡಿಸ್ಕೊಳ್ಳೋದು ತುಂಬ ಚೆನ್ನಾಗಿ ಹೊಳೆಯುತ್ತೆ. ಹಾಗಾಗಿ ರಾಡಿ ಮಾಡಿಕೊಳ್ಳದೆ, ಗಲಾಟೆ ಘರ್ಷಣೆ ಮಾಡಿಕೊಳ್ಳದೆ ಅದರಿಂದ ಪಾರಾಗ್ತಕ್ಕಂಥ ಜಾಣ್ಮೆ ನಿಮಗೆ ಒದಗುತ್ತೆ, ಅದಂತೂ ಸತ್ಯವಾಗಿದೆ. ಹೀಗಾಗಿ ಮಿಥುನ ರಾಶಿಯವರೆಗೂ ವಾರದ ಅಂತ್ಯದಲ್ಲಿತ್ತು. ಓವರಾಲ್ ಗಮನಿಸ್ಕೊಂಡ್ರೆ ಲಾಭದಲ್ಲಿ ಸಂಚರಿಸುವ ಚಂದ್ರ ಮತ್ತು ಜನ್ಮಕ್ಕೆ ಬರ್ತಕ್ಕಂಥ ಚಂದ್ರ ಎರಡನ್ನು ಸೂಚಿಸಿದಾಗ ಹಣ, ಮಾತು, ಕುಟುಂಬ, ಊಟ ಇಷ್ಟಕ್ಕೆ ಕೊರತೆ ಇಲ್ಲ. ಈ ವಾರ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಮಿಥುನ ರಾಶಿಯವರಿಗೆ ನರಸಿಂಹ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ. ಇದು ಮಚ್ಚನ ಹೊರಗಿನ ಫಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.